ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಅಡ್ವರ್ಬ್ಸ್ ಅಂದರೆ ಕ್ರಿಯಾವಿಶೇಷಣಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ 3 ವಾಕ್ಯಗಳನ್ನು ನೋಡಿ. ರಾಮ ರನ್ಸ್ ಕ್ವಿಕ್ಲಿ, ರಾಮನು ವೇಗವಾಗಿ ಓಡುತ್ತಾನೆ. ದಿಸ್ ಈಸ್ ಎ ವೆರಿ ಸ್ವೀಟ್ ಮ್ಯಾಂಗೋ, ಈ ಮಾವಿನ ಹಣ್ಣು ತುಂಬ ರುಚಿಯಾಗಿದೆ. ಗೋವಿಂದ ರೀಡ್ಸ್ ಕ್ವೈಟ್ ಕ್ಲಿಯರ್ಲಿ, ಗೋವಿಂದ ಸ್ಪಷ್ಟವಾಗಿ ಓದುತ್ತಾನೆ. ಈ ಮೇಲಿನ ವಾಕ್ಯಗಳಲ್ಲಿ ಕ್ವಿಕ್ಲಿ ವೇಗವಾಗಿ, ವೆರಿ ತುಂಬ, ಕ್ಲಿಯರ್ಲಿ ಸ್ಪಷ್ಟವಾಗಿ ಇವುಗಳು ಕ್ರಿಯೆಯು ಹೇಗೆ, ಎಷ್ಟು ಅಂದರೆ ಎಷ್ಟು ರುಚಿ, ಎಷ್ಟು ಸಮಯ ನಡೀತು ಈ ಥರ ಸೂಚಿಸ್ತಿವೆ. ಹೀಗೆ ಕ್ರಿಯೆಯ ಕಾಲ, ಸ್ಥಾನ ಮತ್ತು ರೀತಿಗಳನ್ನು ಸೂಚಿಸುವ ಪದಗಳಿಗೆ ಕ್ರಿಯಾವಿಶೇಷಣಗಳು ಎಂದು ಕರೆಯುತ್ತಾರೆ. ಅಂದರೆ ಕ್ರಿಯಾವಿಶೇಷಣವು ಕ್ರಿಯಾಪದ, ವಿಶೇಷಣ ಅಥವಾ ಇನ್ನೊಂದು ಕ್ರಿಯಾವಿಶೇಷಣಕ್ಕೆ ಏನನ್ನಾದರೂ ಸೇರಿಸಲು ಬಳಸುವ ಪದ. ಯಾವುದಕ್ಕೆ? ಒಂದೇ ಕ್ರಿಯಾಪದಕ್ಕೆ ವಿಶೇಷತೆಯನ್ನು ಸೂಚಿಸುತ್ತೆ, ಅಥವಾ ವಿಶೇಷಣಕ್ಕೆ ಅಡ್ಜೆಕ್ಟಿವ್ಸ್ ಇದಕ್ಕೆ ವಿಶೇಷವಾಗಿ ಸೇರಿಸಲ್ಪಡುತ್ತೆ, ಅಥವಾ ಇನ್ನೊಂದು ಕ್ರಿಯಾವಿಶೇಷಣಕ್ಕೆ ಅಂದರೆ ಮತ್ತೊಂದು ಅಡ್ವರ್ಬಿಗೆ ಏನನ್ನಾದರೂ ಸೇರಿಸಲು ಬಳಸುವ ಪದವಾಗಿದೆ. ತುಂಬ ಸಿಂಪಲ್ ಆಗಿದೆ. ವಿಶೇಷಣಗಳಿಗೆ ಅಂದರೆ ಅಡ್ಜೆಕ್ಟಿವ್ಸ್ಗಳಿಗೆ ಎಲ್ವಾಯನ್ನು ಸೇರಿಸಿದಾಗ ಅವು ಕ್ರಿಯಾವಿಶೇಷಣಗಳಾಗಿ ಬದಲಾಗುತ್ತವೆ. ಕ್ಲಿಯರ್, ಕ್ಲಿಯರ್ಲಿ, ಕ್ವಿಕ್, ಕ್ವಿಕ್ಲಿ. ಮತ್ತು ಕ್ರಿಯಾವಿಶೇಷಣವು ಹೆಚ್ಚಾಗಿ ವಾಕ್ಯದ ಕೊನೆಯಲ್ಲಿ ಬರುತ್ತೆ. ಹೀ ಕಮ್ಸ್ ಹಿಯರ್ ಡೈಲಿ, ಅವನು ಇಲ್ಲಿ ಯಾವಾಗಲೂ ಬರ್ತಾನೆ. ಬೇಕಾದಷ್ಟು, ಸಾಕಷ್ಟು ಅಂದರೆ ಇನಫ್ ಅನ್ನೋ ಅರ್ಥ ಬರುವಂಥ ಇನಫ್. ಈ ಕ್ರಿಯಾವಿಶೇಷಣವು ಯಾವ ಗುಣವಾಚಕಕ್ಕೆ ಸಂಬಂಧಿಸಿರುವುದೋ ಅದರ ಮುಂದೆ ಬರುತ್ತದೆ. ದಿಸ್ ಹೌಸ್ ಈಸ್ ಲಾರ್ಜ್ ಇನಫ್ ಅಂದರೆ ಇನಫ್ ಬಂದಾಗ ಲಾರ್ಜ್ ಪಕ್ಕನೇ ಬರುತ್ತೆ. ಯಾವ ಸಬ್ಜೆಕ್ಟ್ ಯಾವುದ್ರ ಬಗ್ಗೆ ನಾವು ಮಾತಾಡ್ತಿದ್ವೋ ಅದೇ ಪಕ್ಕದಲ್ಲೇ ಇನಫನ್ನು ಅಂದರೆ ಲಾಸ್ಟಿಗೆ ಸೇರಿಸ್ತಾರೆ. ಈಗ ಕ್ರಿಯಾವಿಶೇಷಣಗಳಿಗೆ ಒಟ್ಟು 7 ಪ್ರಕಾರಗಳಿವೆ. ಮೊದಲನೇದು ಅಡ್ವರ್ಬ್ಸ್ ಆಫ್ ಟೈಮ್, ಕಾಲವಾಚಕ ಕ್ರಿಯಾವಿಶೇಷಣಗಳು. ಇವು ಕ್ರಿಯೆಯ ಸಮಯವನ್ನು ಸೂಚಿಸುತ್ತವೆ. ಇಲ್ಲಿ ನೋಡಿ, ಡೂ ಇಟ್ ರೈಟ್ ನೌ, ಇದನ್ನು ಈಗಲೇ ಮಾಡು. ನಾವು ಅಂದರೆ ಈಗ. ಏನೇನು ಸೂಚಿಸ್ತಾ ಇದೆ? ಸಮಯವನ್ನು ಸೂಚಿಸ್ತಾ ಇದೆ. ಯಾವ ಸಮಯದಲ್ಲಿ ಮಾಡಬೇಕು? ಈಗಲೇ ಮಾಡಬೇಕು. ಆ ಕಾರಣದಿಂದ ಇದನ್ನು ಕಾಲವಾಚಕ ಕ್ರಿಯಾವಿಶೇಷಣ ಅಂತ ಕರೀತಾರೆ. ಲೀಲಾ ಕೇಮ್ ಎಸ್ಟರ್ಡೇ ಬಟ್ ಶೀಲಾ ವಿಲ್ ಕಮ್ ಟುಮಾರೋ, ಲೀಲಾ ನಿನ್ನೆ ಬಂದಳು ಆದರೆ ಶೀಲಾ ನಾಳೆ ಬರ್ತಾಳೆ. ಏನನ್ನು ಸೂಚಿಸ್ತಾ ಇದೆ? ಕಾಲವನ್ನು ಸೂಚಿಸ್ತಾ ಇದೆ, ನಿನ್ನೆ ಮತ್ತು ಇವತ್ತು. ಹೀ ಕಮ್ಸ್ ಹಿಯರ್ ಡೈಲಿ, ಅವನು ಇಲ್ಲಿಗೆ ಪ್ರತಿದಿನ ಬರುತ್ತಾನೆ. ದ್ಯಾಟ್ ಡೇ ಹಿ ಅರೈವ್ಡ್ ಲೇಟ್, ಆ ದಿನ ಅವನು ತಡವಾಗಿ ಬಂದ. ವೇಸ್ಟೆಡ್ ಟೈಮ್ ನೆವರ್ ರಿಟರ್ನ್ಸ್, ಕಳೆದೋದ ಸಮಯ ಬರಲ್ಲ. ಈಗ ಎರಡನೇದು ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಥವಾ ಅಡ್ವರ್ಬ್ಸ್ ಆಫ್ ನಂಬರ್ ಅಂತ ಕೂಡ ಇದನ್ನು ಕರೀತಾರೆ. ಅಂದರೆ ಸಂಖ್ಯಾವಾಚಕ ಕ್ರಿಯಾವಿಶೇಷಣಗಳು. ಈ ಕ್ರಿಯಾವಿಶೇಷಣಗಳು ಕ್ರಿಯೆ ಅಂದರೆ ಕೆಲಸ ಎಷ್ಟು ಸರ್ತಿ ಆಯಿತು ಅಂತ ಸೂಚಿಸುತ್ತವೆ. ಐ ಹ್ಯಾವ್ ಟೋಲ್ಡ್ ಯು ಟ್ವೈಸ್, ನಾನು ನಿನಗೆ 2 ಸರ್ತಿ ಹೇಳಿದ್ದೇನೆ. ಈ ಕೆಲಸನ ಆಲ್ರೆಡಿ ನಾನು ನಿನಗೆ 2 ಸರ್ತಿ ಹೇಳಿದ್ದೀನಿ, ಆದರೂ ನೀನು ಮಾಡಲಿಲ್ಲಲ್ಲ. ಐ ಹ್ಯಾವ್ ಟೋಲ್ಡ್ ಯು ಟ್ವೈಸ್, ಇದನ್ನು ನಾನು ನಿನಗೆ 2 ಸರ್ತಿ ಹೇಳಿದ್ದೇನೆ. ಆಫೆನ್, ಆಫೆನ್ ಅಂದರೆ ಆಗಾಗ. ಹಿ ಆಫೆನ್ ಮೇಕ್ಸ್ ಮಿಸ್ಟೇಕ್ಸ್, ಅವನು ಆಗಾಗ ತಪ್ಪುಗಳನ್ನು ಮಾಡುತ್ತಾನೆ. ದ ಪೋಸ್ಟ್ಮ್ಯಾನ್ ಕಾಲ್ಡ್ ಅಗೇನ್, ಅಂಚೆವನು ಮತ್ತೊಮ್ಮೆ ಕರೆದೆನು. ಐ ಹ್ಯಾವ್ ನಾಟ್ ಸೀನ್ ಹಿಮ್ ಒನ್ಸ್, ನಾನು ಅವನನ್ನು ಒಮ್ಮೆನೂ ನೋಡಲಿಲ್ಲ. ಒನ್ಸ್ ಅಂದರೆ ಒಮ್ಮೆ ಕೂಡ ನೋಡಲಿಲ್ಲ. ಗಾಂಧೀಜಿ ಆಲ್ವೇಸ್ ಸ್ಪೋಕ್ ಟ್ರುತ್, ಗಾಂಧೀಜಿ ಯಾವಾಗಲೂ ಸತ್ಯವನ್ನೇ ಮಾತನಾಡಿದರು. ಐ ಟೇಕ್ ಟೀ ಟ್ವೈಸ್ ಎ ಡೇ, ನಾನು ದಿನಕ್ಕೆ 2 ಸಲ ಚಹಾನ ಕುಡಿತೇನೆ. ಟ್ವೈಸ್ ಅಂದರೆ 2 ಸರ್ತಿ. ಹಾಗಾಗಿ ಈ ಕ್ರಿಯಾವಿಶೇಷಣಗಳು ಕ್ರಿಯೆ ಎಷ್ಟು ಸರ್ತಿ ನಡೀತು ಅಂತ ಸೂಚಿಸ್ತೇವೆ. ಆ ಕಾರಣದಿಂದ ಇವಕ್ಕೆ ಟೈಮ್ ಅಡ್ವರ್ಬ್ಸ್ ಆಫ್ ನಂಬರ್ ಅಥವಾ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಇನ್ನು ಮೂರನೇದು ಅಡ್ವರ್ಬ್ಸ್ ಆಫ್ ಪ್ಲೇಸಸ್, ಸ್ಥಾನವಾಚಕ ಕ್ರಿಯಾವಿಶೇಷಣಗಳು. ಈ ವಿಶೇಷಣಗಳು ಕ್ರಿಯೆಯ ಸ್ಥಳವನ್ನು ಸೂಚಿಸುತ್ತವೆ, ಕ್ರಿಯೆ ಎಲ್ಲಿ ನಡೀತು ಅಂತ ಸೂಚಿಸುತ್ತವೆ. ಇಲ್ಲಿ ನೋಡಿ, ಗೋ ದೇರ್ ಪ್ಲೀಸ್, ದಯವಿಟ್ಟು ಅಲ್ಲಿಗೆ ಹೋಗಿ. ಎಲ್ಲಿಗೆ ಹೋಗಬೇಕು? ಅಲ್ಲಿಗೆ ಹೋಗಬೇಕು. ಅದೇನು ಸೂಚಿಸ್ತಿದೆ? ಅಲ್ಲಿ ಅನ್ನೋದು ಸ್ಥಳವನ್ನು ಸೂಚಿಸ್ತಿದೆ. ಕಮ್ ಹಿಯರ್ ರಾಮ, ರಾಮ ಇಲ್ಲಿ ಬಾ.
ಎಲ್ಲಿಗೆ ಬರ್ಲಿಕ್ಕೆ ಹೇಳ್ತಾ ಇದ್ದಾರೆ? ಇಲ್ಲಿಗೆ ಬರ್ಲಿಕ್ಕೆ ಹೇಳ್ತಾ ಇದ್ದಾರೆ. ಇದು ಒಂದು ಸ್ಥಳ. ಮೂವ್ ಫಾರ್ವರ್ಡ್ ವಿತ್ ಕರೇಜ್, ಧೈರ್ಯದಿಂದ ಮುನ್ನಡೆಯಿರಿ. ಸ್ಟ್ಯಾಂಡ್ ಹಿಯರ್, ಇಲ್ಲಿ ನಿಲ್ಲು. ಮೈ ಬ್ರದರ್ ಈಸ್ ಔಟ್, ನನ್ನ ಸಹೋದರ ಹೊರಗಿದ್ದಾನೆ. ಈಸ್ ಮಿಸ್ಟರ್ ದಾಸ್ ವಿತಿನ್, ದಾಸ ಒಳಗಿದ್ದಾನ? ಹೀಗೆ ಇವು ಸ್ಥಳವನ್ನು ಸೂಚಿಸುತ್ತವೆ. ಇನ್ನು ನಾಲ್ಕನೇದು ಅಡ್ವರ್ಬ್ಸ್ ಆಫ್ ಮ್ಯಾನರ್, ರೀತಿವಾಚಕ ಕ್ರಿಯಾವಿಶೇಷಣಗಳು. ಈ ಕ್ರಿಯಾವಿಶೇಷಣಗಳು ಕೆಲಸದ ರೀತಿಯನ್ನು ಸೂಚಿಸುತ್ತವೆ. ಶಿ ಆಲ್ವೇಸ್ ವರ್ಕ್ಸ್ ಕೇರ್ಫುಲ್ಲಿ, ಅವಳು ಯಾವಾಗ ಎಚ್ಚರಿಕೆಯಿಂದ ಕೆಲಸ ಮಾಡುತ್ತಾಳೆ. ಈಟ್ ಸ್ಲೋಲಿ ಆ್ಯಂಡ್ ಜೆಂಟ್ಲಿ, ನಿಧಾನವಾಗಿ ಮತ್ತು ಶಾಂತವಾಗಿ ತಿನ್ನಿರಿ. ದ ಸ್ಟೋರಿ ಈಸ್ ವೆಲ್ ರಿಟರ್ನ್, ಕಥೆಯು ಚೆನ್ನಾಗಿ ಬರೆಯಲ್ಪಟ್ಟಿದೆ. ಯು ಶುಡ್ ನಾಟ್ ಡೂ ಸೊ, ನೀವು ಹೀಗೆ ಮಾಡಬಾರ್ದು. ದ ಬಾಯ್ ವರ್ಕ್ಸ್ ಹಾರ್ಡ್, ಹುಡುಗನು ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ. ಇವು ಕ್ರಿಯೆಯ ರೀತಿಯನ್ನು ಸೂಚಿಸುತ್ತವೆ. ಇನ್ನು ಐದನೇದು ಅಡ್ವರ್ಬ್ಸ್ ಆಫ್ ಡಿಗ್ರಿ ಅಥವಾ ಅಡ್ವರ್ಬ್ಸ್ ಆಫ್ ಕ್ವಾಂಟಿಟಿ, ಪರಿಮಾಣವಾಚಕ ಕ್ರಿಯಾವಿಶೇಷಣಗಳು. ಈ ಕ್ರಿಯಾವಿಶೇಷಣಗಳು ಕ್ರಿಯೆಯ ಪರಿಮಾಣವನ್ನು ಸೂಚಿಸುತ್ತವೆ. ಅಂದರೆ ಕ್ವಾಂಟಿಟಿ ಎಷ್ಟಿದೆ ಅಂತ ಸೂಚಿಸುತ್ತೆ. ಹಿ ವಾಸ್ ಟೂ ಕೇರ್ಲೆಸ್, ಅವನು ತುಂಬ ಅಜಾಗರೂಕನಾಗಿದ್ದನು. ದೀಸ್ ಮ್ಯಾಂಗೋಸ್ ಆರ್ ಆಲ್ಮೋಸ್ಟ್ ರೈಪ್, ಈ ಮಾವುಗಳು ಬಹುತೇಕ ಮಾಗಿವೆ, ಅಂದರೆ ಹಣ್ಣಾಗಿವೆ. ಐ ಆಮ್ ಸೋ ಗ್ಲ್ಯಾಡ್, ನನಗೆ ತುಂಬ ಖುಷಿಯಾಗಿದೆ. ಎಷ್ಟು ಖುಷಿಯಾಗಿದೆ? ತುಂಬ ಖುಷಿಯಾಗಿದೆ. ಸೊ ಶಿ ಸಿಂಗ್ಸ್ ಪ್ರೆಟ್ಟಿ ವೆಲ್, ಅವಳು ಚೆನ್ನಾಗಿ ಹಾಡುತ್ತಾಳೆ. ದ ನಾವೆಲ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ಆ ಕಾದಂಬರಿ ತುಂಬ ಆಸಕ್ತಿದಾಯಕವಾಗಿದೆ. ಇನ್ನು ಆರನೇದು ಅಡ್ವರ್ಬ್ಸ್ ಆಫ್ ಅಫರ್ಮೇಷನ್ ಆ್ಯಂಡ್ ನೆಗೇಷನ್. ಶ್ಯೂರ್ಲಿ ಯು ಆರ್ ಮಿಸ್ಟೇಕನ್, ಖಂಡಿತವಾಗಿಯೂ ನೀವು ತಪ್ಪಾಗಿ ಭಾವಿಸಿದ್ದೀರಿ. ಈ ಸರ್ಟನ್ಲಿ ವೆಂಟ್, ಅವನು ಖಂಡಿತವಾಗಿ ಹೋದನು. ಐ ಡೋಂಟ್ ನೋ ಹಿಮ್, ನಾನು ಅವನನ್ನು ಅರಿತಿಲ್ಲ. ಇದಕ್ಕೆ ಅಡ್ವರ್ಬ್ಸ್ ಆಫ್ ಅಫರ್ಮೇಷನ್ ಆ್ಯಂಡ್ ನೆಗೇಷನ್ ಅಂತ ಕರೀತಾರೆ. ಇನ್ನು ಏಳನೇದು ಅಡ್ವರ್ಬ್ಸ್ ಆಫ್ ರೀಸನ್, ಕಾರಣವಾಚಕ ಕ್ರಿಯಾವಿಶೇಷಣಗಳು. ಇಲ್ಲಿ ಕ್ರಿಯಾವಿಶೇಷಣಗಳು ಕ್ರಿಯೆ ಕಾರಣವನ್ನು ಸೂಚಿಸುತ್ತವೆ. ಹೀ ಫೇಲ್ಡ್ ಸಿನ್ಸ್ ಹಿ ಹ್ಯಾಡ್ ಬೀನ್ ಇಲ್, ಅವನು ಅನಾರೋಗ್ಯದಿಂದ ಬಳಲುತ್ತಿದ್ದರಿಂದ ಅವನು ವಿಫಲನಾದನು. ಹೀ ಮಿಸ್ಡ್ ದ ಟ್ರೈನ್ ಆ್ಯಸ್ ಹೀ ವಾಸ್ ಲೇಟ್, ಅವನಿಗೆ ತಡವಾದುದರಿಂದ ಅವನು ರೈಲನ್ನು ತಪ್ಪಿಸಿಕೊಂಡನು. ಅವನು ಲೇಟಾಗಿ ಹೋದ, ಆ ಕಾರಣದಿಂದ ಅವನಿಗೆ ರೈಲು ಹತ್ತಲಿಕ್ಕೆ ಆಗಲಿಲ್ಲ. ಹೀ ದೇರ್ ಫೋರ್ ಲೆಫ್ಟ್ ಸ್ಕೂಲ್, ಆದುದರಿಂದ ಅವನು ಶಾಲೆಯನ್ನು ತೊರೆದನು. ಹೀಗೆ ಕ್ರಿಯಾವಿಶೇಷಣಗಳಲ್ಲಿ 7 ಮುಖ್ಯ ಪ್ರಕಾರಗಳು. ಅಡ್ವರ್ಬ್ಸ್ ಆಫ್ ಟೈಮ್, ಕಾಲವಾಚಕ ಕ್ರಿಯಾವಿಶೇಷಣ. ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಆ್ಯಂಡ್ ನಂಬರ್, ಸಂಖ್ಯಾವಾಚಕ ವಿಶೇಷಣ ಕ್ರಿಯಾವಿಶೇಷಣ. ಅಡ್ವರ್ಬ್ಸ್ ಆಫ್ ಪ್ಲೇಸಸ್, ಸ್ಥಾನವಾಚಕ ಕ್ರಿಯಾವಿಶೇಷಣ. ಅಡ್ವರ್ಬ್ಸ್ ಆಫ್ ಮ್ಯಾನರ್, ರೀತಿವಾಚಕ ಕ್ರಿಯಾವಿಶೇಷಣ. ಅಡ್ವರ್ಬ್ಸ್ ಆಫ್ ಡಿಗ್ರಿ ಆರ್ ಕ್ವಾಂಟಿಟಿ, ಪರಿಮಾಣವಾಚಕ ಕ್ರಿಯಾವಿಶೇಷಣ. ಅಡ್ವರ್ಬ್ಸ್ ಆಫ್ ಅಫರ್ಮೇಷನ್ ಆ್ಯಂಡ್ ನೆಗೇಷನ್. ಮತ್ತು ಕೊನೆಯದಾಗಿ ಅಡ್ವರ್ಬ್ಸ್ ಆಫ್ ರೀಸನ್, ಕಾರಣವಾಚಕ ಕ್ರಿಯಾವಿಶೇಷಣ.